ಅಂಕಲ್ ಅಲ್ರಿಪ್ಪ ಹೊಸ ವರ್ಷದ ಆಚರಣೆಗಾಗಿ ಅವತ್ತು ರಾತ್ರಿ 2 ಗಂಟೆವರೆಗೂ ಬಾರ್ಗಳನ್ನು ಓಪನ್ ಮಾಡಿಡೋದು ಸರ್ಕಾರಕ್ಕೆ ಬೇಕಿತ್ತ. ಮಹಾತ್ಮ ಗಾಂಧಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೆಚ್ಚಿಗೆ ಕುಡೀರಿ ಅಂತ ಕಾಂಗ್ರೆಸ್ ಸರ್ಕಾರದವರು ಹೇಳ್ತಿದ್ದಾರೆ. ಮಹಾತ್ಮ ಗಾಂಧಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೆಚ್ಚಿಗೆ ಕುಡೀರಿ ಅಂತ ಕಾಂಗ್ರೆಸ್ ಸರ್ಕಾರದವರು ಹೇಳ್ತಿದ್ದಾರೆ. ಮೂಳೆ ಇಲ್ಲದ ನಾಲಿಗೆ ಸರಿ ಇಲ್ಲ. ಹಂಗಿದ್ರೆ ನಮ್ಮ ಗಾಂಧೀಜಿಗೆ ಇವರು ಆದಷ್ಟು ಬೇಗ ಮನಶಾಂತಿ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಾಕತ್ತಾರ ಅಂತನ್ರಿ. ಆಯ್ತು ಬಿಡ್ರಿಪ್ಪ. ಜನಗಳೇ ಅವತ್ತು ರಾತ್ರಿ ಅಷ್ಟೊತ್ತು ಬಿಟ್ಟಿದ್ದಕ್ಕೆ ಬೆಂಗಳೂರಿನ MG ರೋಡ್ ಮತ್ತು ಬ್ರಿಗೇಡ್ ರೋಡ್ ಅಲ್ಲಿ ಏನೇನ್ ಆಗ್ಬಾರ್ದು ಅದೆಲ್ಲ ಆಗ್ಬಿಡ್ತು. ಅದ್ರ ಬಗ್ಗೆ ಹೋಗಿ ಗೃಹ ಮಂತ್ರಿಗಳಿಗೆ ಕೇಳಿದ್ರೆ ಅವ್ರು ಏನಂದ್ರು ಗೊತ್ತನ್ರಿಪ್ಪ. ಇಲ್ಲಿ ಕೇಳ್ರಿಪ್ಪ. ಮಂಡಿಯ ಮೇಲೆ ತುಂಡು ತುಂಡು ಲಂಗವನ್ನು ಹಾಕೊಂಡು ನೋಡಿಕೋ ನೋಡಿಕೋ ಅಂತ ಅದೆಂತದು ಬೆಕ್ಕಿನ ನಡಿಗೆ ಅಂತೆ. ಬೆಕ್ಕಿನ ನಡಿಗೆ ಹೀಗೆ ಓಡಾಡಿದ್ರೆ ನಮ್ಮ ಕಿಲಾಡಿ ಹುಡುಗರು ಬಿಡುವುದುಂಟಾ? ಚಮ್ಮಾಯಿಸಿ ಬಿಡ್ತಾರೆ, ಚಮ್ಮಾಯಿಸಿ ಬಿಡ್ತಾರೆ, ಚಮ್ಮಾಯಿಸಿ ಬಿಡ್ತಾರೆ. ಶೋಭಾ ಮೇಡಮ್ ಗೃಹ ಮಂತ್ರಿಗಳು ಹಿಂಗ್ ಹೇಳಿದ್ರು ನೋಡ್ರಿಪ್ಪ. ಬೆಂಗಳೂರಲ್ಲಿ ನಡೆದಂತ ಘಟನೆ ಕರ್ನಾಟಕ ರಾಜ್ಯಕ್ಕೆ ಕಪ್ಪು ಚುಕ್ಕೆ. ಓಕೆ, ಹಂಗ ಇನ್ನು ಯಾವ್ಯಾವ ಚುಕ್ಕಿಗಳು ಅವ್ರಿಗೆ ಬೀಳಾಕತ್ತಾವ ಅಂತ ಹೇಳ್ರಿ. ಕರ್ನಾಟಕದ ಬೆಂಗಳೂರಿನ ಮಾನವನ್ನ ಇಡೀ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಹರಾಜು ಹಾಕಿದೆ. ಹೌದ್ರಾ? ಹಂಗಿದ್ರೆ ಬೆಂಗಳೂರು ಮಾನ ಹರಾಜು ಹಾಕ್ತಿರೋದ್ರಲ್ಲಿ ಯಾವ್ಯಾವ ಪ್ರಮುಖ ಘಟನೆಗಳಿದಾವ್ರಿಪ್ಪ? ಕಮ್ಮನಹಳ್ಳಿಯಲ್ಲಿ ನಡೆದಂತ ಘಟನೆ ಒಂದಾಯ್ತು, ಕತ್ರಿಗುಪ್ಪೆಯಲ್ಲಿ ನಡೆದಂತ ಘಟನೆ ಎರಡಾಯ್ತು, ಬ್ರಿಗೇಡ್ ರೋಡ್ ಮತ್ತು MG ರೋಡ್ ಅಲ್ಲಿ ನಡೆದಂತ ಘಟನೆಗಳು. ಅಲ್ರಿ ಇಷ್ಟೆಲ್ಲ ಆದ್ರೂ ಈ ಸರ್ಕಾರ ಏನ್ ಮಾಡಾಕತ್ತೈತಿ ಅಂತ ಇವತ್ತು ಸರ್ಕಾರದ ಕಣ್ಣನ್ನು ತೆರೆಸಬೇಕು. ಬ್ರಿಗೇಡ್ ರೋಡ್ ಮತ್ತು MG ರೋಡ್ ಅಲ್ಲಿ ಕರ್ನಾಟಕದ ಪೊಲೀಸರು CC ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ. ಹೂರಿಪ್ಪ, ಅಳವಡಿಸ್ಯಾರ. ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೇಳ್ರಿಪ್ಪ, ಒಂದ್ ಯಾಕ 100 ಪ್ರಶ್ನೆ ಕೇಳ್ರಿ ನೀವು. ಈ CC ಕ್ಯಾಮೆರಾ ಯಾಕೆ ಅಳವಡಿಸಿದ್ರಿ? ಯಾಕೆ ಅಳವಡಿಸ್ಯಾರ್ರಿ? ದುಡ್ಡು ಖರ್ಚು ಮಾಡೋದಕ್ಕ? ಅಲ್ರಿಪ್ಪ, ಅವ್ರು ಏನ್ ಮಾಡ್ಬೇಕಿತ್ತು ಅಂತ ಹೇಳ್ತೀರಿ ನೀವು? CC ಕ್ಯಾಮೆರಾದ ಫುಟೇಜ್ ಅನ್ನ ಲೈವ್ ಆಗಿ ನೀವು ನೋಡ್ಬೇಕಾಗಿತ್ತು. ಓಕೆ, ನೋಡ್ಬಿಟ್ಟು ಲೈವ್ ಆಗಿ ಏನ್ ಮಾಡ್ಬೇಕಿತ್ತು ಅವರು? ಯಾರು ಮೊಲೆಸ್ಟೇಷನ್ ದೌರ್ಜನ್ಯವನ್ನ ಮಾಡ್ತಿದ್ದಾರೆ, ಓಕೆ, ಹೆಣ್ಮಕ್ಳ ಮೇಲೆ ಕೈ ಹಾಕ್ತಿದ್ದಾರೆ, ಅವರನ್ನ ಆ ಸ್ಥಳದಲ್ಲಿ ಬಂಧನ ಮಾಡುವಂತದ್ದಾಗಬೇಕಾಗಿತ್ತು. ಆದ್ರ ಅದನ್ನೆಲ್ಲ ಮಾಡೋದ್ ಬಿಟ್ಟು ಈ ಪೊಲೀಸರು ಅವತ್ತು ಅವರ ಜಾಸ್ತಿ ಟೈಟ್ ಆಗಿಬಿಟ್ಟವ್ರೆ, ಟೈಟ್ ಆಗಿ ಮಲ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ತೀರಿ. ಅಲ್ರಿಪ್ಪ, ಅದು ಆಗಿದ್ದಾಗಿ ಹೋತ್ ಬಿಡ್ರಿ, ಅದನ್ನ ಬಿಟ್ಬಿಡ್ರಿ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪೊಲೀಸರು ಏನೇನ್ ಮಾಡ್ಬೇಕಂತ ಹೇಳ್ರಿ. ಯಾರು 31ರ ರಾತ್ರಿ ಈ ರೀತಿಯ ಒಂದು ಕಾಮುಕ ತಮ್ಮ ಪೈಶಾಚವನ್ನು ತೋರಿಸಿದ್ದಾರೆ, ಓಕೆ, ಅಪರಾಧಿ ಕೆಲಸವನ್ನು ಮಾಡಿದ್ದಾರೆ, ತಕ್ಷಣ ಇವರನ್ನ ಬಂಧನ ಮಾಡುವಂತದ್ದಾಗಬೇಕು. ಹ್ಞೂರಿಪ್ಪ, ಅದ್ರಾಗ 4 ಜನ ಸಿಕ್ಕಾರ, ಇನ್ನೊಬ್ಬ ಸಿಗ್ಬೇಕು. ನೆಕ್ಸ್ಟ್ ಉಗ್ರವಾದಂತ ಕ್ರಮವನ್ನ ಕೈಗೊಳ್ಳಬೇಕು. ಓಕೆ, ಪೊಲೀಸರು ಈಗ ಇಷ್ಟೆಲ್ಲ ಕೆಲಸ ಮಾಡೋದು ಬಾಕಿ ಐತಿ. ಆಯ್ತ್ರಿಪ್ಪ, ಪೊಲೀಸರದ್ದು ಇಷ್ಟ ಆಯ್ತು ಅಂತಂದ್ರ ಈ ಗೃಹ ಮಂತ್ರಿಗಳು ಏನೇನು ಮಾಡ್ಬೇಕು ಅದನ್ನೊಂದು ಹೇಳ್ಬಿಡ್ರಿ. ಪರಮೇಶ್ವರ್ ಯಾವ ಮಾತನ್ನ ಹೆಣ್ಮಕ್ಳ ಮೇಲೆ ಹೇಳಿದ್ದಾರೆ, ತಕ್ಷಣ ಕ್ಷಮೆಯಾಚನೆ ಮಾಡಬೇಕು. ಒಂದ್ ವೇಳೆ ಅದು ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ದಯಮಾಡಿ ತೊಲಗಿ. ಅಲ್ರಿಪ್ಪ, ಅವ್ರು ತಟ್ ಅಂತ ರಾಜೀನಾಮೆ ಕೊಟ್ಬಿಟ್ರ ಗೃಹ ಇಲಾಖೆ ನಡ್ಸ್ಕೊಂಡು ಹೋಗಾರ ಯಾರ್ರಿ? ಕೆಂಪಣ್ಣವರು ನಡೆಸಿದ ಪೊಲೀಸ್ ಇಲಾಖೆಯನ್ನು ನಡೆಸಲಿ, ಗೃಹ ಇಲಾಖೆಯನ್ನು ನಡೆಸಲಿ. ಪರಮೇಶ್ವರ್ ಅವರೇ ನೀವೇ ಹತ್ತಕ್ಕಿರ್ಬೇಕು. ಕೆಂಪಯ್ಯನವರೇ ನಡ್ಸ್ಕೊಂಡು ಹೋಗ್ಬಿಡ್ಲಿ, ನೀವ್ಯಾಕೆ ಸುಮ್ಮನೆ ವೇಸ್ಟ್ ಮಾಡಿತಾರ ಅಲ್ಲಿ ಇರ್ತೀರಿ ಅಂತ ಹೇಳ್ತೀರಿ. ಪರಮ ಅಂಕಲ್ ಏನ್ ಹೇಳ್ತೀರಪ್ಪ? ಇದ್ದಿದ್ದಂಗ ಹೇಳಿದ್ರೆ ಎದ್ ಬಂದ್ ಎದಗ ಒದ್ರಂತೆ ಚೊಂಬೋ ಚಂಬು ಚೊಂಬೋ ಚಂಬು. ಹಿಂಗಂದ್ರ ನೋಡಿ ಮೇಡಮ್ ಅವರು, ಅಲ್ಲಿ ಇವ್ರು ಯಾರ್ರಿಪ್ಪ ಇಲ್ಲಿ ಹೊಸ ಮುಖಗಳು ಕಾಣಕತ್ತವಲ್ರಿ? ಓಹೋ, ತೆನೆ ಹೊತ್ತ ಮಹಿಳೆಯ ಗುಂಪಿನವ್ರು ಇವರು. ನೀವೇನ್ ಹೇಳ್ಬೇಕು ಹೇಳ್ರಿಪ್ಪ? ಏನ್ ಗೃಹ ಮಂತ್ರಿಗಳು ಇವತ್ತಿನ ದಿವಸ ನ್ಯಾಷನಲ್ ಮೀಡಿಯಾದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮಾನವನ್ನ ಈ ಒಬ್ಬ ನಾಲಾಯಕ್ ಗೃಹ ಮಂತ್ರಿಗಳು ಅವರ ಏನೋ ಒಂದು ಹೇಳಿಕೆ ಇದೆ, ಪಾಶ್ಚಾತ್ಯ ಸಂಸ್ಕೃತಿ ಅಂತ ಹೇಳಿ ಒಬ್ಬ ಗೃಹ ಮಂತ್ರಿ ಇರತಕ್ಕಂಥದ್ದಲ್ಲ. ಯಾರೋ ಒಬ್ಬ ರೋಡಲ್ಲಿ ಹಣ್ಣು ಮಾರ್ತಕ್ಕಂಥವ್ರು ಮಾತಾಡ್ತಾರಲ್ಲ, ಅದಕ್ಕಿಂತ ಕೀಳಾಗಿ ಕೆಟ್ಟದಾಗಿ ಗೃಹ ಮಂತ್ರಿಗಳು ಮಾತಾಡೋದಿದೆಯಲ್ಲ, ಇದು ಬಹಳ ಖಂಡನೀಯ. ಇಂಥ ಒಬ್ಬ ಗೃಹ ಮಂತ್ರಿ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಕೂಡಲೇ ಇಂಥ ಗೃಹ ಮಂತ್ರಿಗಳನ್ನ ಅವರೇ ಇಲ್ಲ ರಾಜೀನಾಮೆ ಕೊಡ್ಬೇಕು. ಕೊಟ್ಟಿಲ್ಲ ಇಲ್ಲಾಂದ್ರೆ ರಾಜ್ಯಪಾಲರು ಅವ್ರನ್ನ ಸಚಿವ ಸಂಬಳದಿಂದ ಇಲ್ಲ ಮುಖ್ಯಮಂತ್ರಿಗಳು ಅವ್ರನ್ನ ವಜಾಗೊಳಿಸಬೇಕಾಗುತ್ತೆ. ಅದು ಇಲ್ಲ ಅಂತಂದ್ರೆ ಅವರು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡೋವರೆಗೂ ನಾವು ಆ ಗೃಹ ಮಂತ್ರಿಗಳು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಅದಕ್ಕೆ ನಾವು ಜಾತ್ಯತೀತ ಜನತಾದಳದಿಂದ ನಾವು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತೀವಿ. ಹೌದಾ? ಹಂಗಿದ್ರೆ ಈಗ ಹೋಗ್ಬಿಟ್ಟು ನಿಮ್ ಕುಮಾರಣ್ಣನವರ ಹತ್ರ 1000 ಕಪ್ಪು ಬಾವುಟಗಳನ್ನ ತಗೊಂಡ್ಬಂದು ಇಟ್ಕೊಂಡ್ಬಿಡ್ರಿಪ್ಪ. ಬಿಗ್ ಬಾಸು ಏನ್ರಿ ಬಿಗ್ ಬಾಸು ಇದು? ಕಾನೂನು ವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ರ ಬಗ್ಗೆ ನಿಸ್ಸಂಕೋಚವಾಗಿ ಹೇಳ್ಬೋದು. ಹದಗೆಟ್ಟ ಹೈದರಾಬಾದ್ ಹಿಡ್ದೈತೆ ಅನ್ನೋದ್ರಾಗ ಯಾವುದೇ ನಿಸ್ಸಂಶಯವಿಲ್ಲ ಅಂತ ಹೇಳ್ತೀರಿ. ಏನು ಮಾಡದ್ರಿ ಬಿಗ್ ಬಾಸು? ನೀವಿದ್ದಾಗ ಹಿಂಗೆಲ್ಲ ಇರ್ಲಿಲ್ಲ ನೋಡ್ರಿ ಬಿಗ್ ಬಾಸ್. ಇವರೆಲ್ಲ ಚಿಕ್ಕವ್ರಲ್ರಿ, ಕಲೀಲಿಲ್ಲ ಇವರು, ನಿಮ್ಮಂಗೆ ಪಾಠ ಕಲೀಲಿಲ್ಲ. ನಿಮ್ಮಂಗೆ ಅವ್ರು ಪಾಠ ಕಲಿಯೋದು ಬಿಟ್ಟು ನಿಮ್ಮನ್ನ ಒಂಥರ ನೋಡ್ಕೊಂಡು ಹೊಂಟ್ಬಿಟ್ರು. ಅದಕ್ಕೆ ಈಗ ಇವ್ರು ಪರಿಣಾಮ ಅನುಭವಿಸಕತ್ತಾರ ನೋಡ್ರಿಪ್ಪ. ಓಕೆ ಜನಗಡೆ, ಇದನ್ನೆಲ್ಲ ಒಟ್ಟಾರೆಗೆ ನೋಡುವಾಗ ಅನಿಸೋದು ಏನರಿಪ್ಪ ಅಂತಂದ್ರೆ, ಈಗಿನ ಸರ್ಕಾರ ಮತ್ತು ಈಗಿನ ಪೊಲೀಸ್ ಇಲಾಖೆ ಎರಡೂ ಏನ್ ಮಾಡ್ತಾವ ಅಂದ್ರೆ ಏನೇ ಘಟನೆ ಬಂದ್ರು ತುಂಬಾ ಕ್ಯಾಶುವಲ್ ಆಗಿ ತಗೊಂತವೆ ಅಂತ ಅನಿಸ್ತದ್ರಿಪ್ಪ. ಇದು ನಾವ್ ಹೇಳಿರೋ ಮಾತಲ್ಲ, ಜನಗಳು ಹೇಳಾಕತ್ತಿರೋ ಮಾತ್ರಿಪ್ಪ.